ಆದಂಥ ಹಿಂದೂ ಕಾರ್ಯಕರ್ತರಾದಂಥ ಸನ್ಮಾನ್ಯ ಸುಹಾಸ್ ಶೆಟ್ಟಿ ಅವರು ನಿನ್ನೆ ರಾತ್ರಿ ಭೀಕರವಾಗಿ ಕೊಲೆ ಆಗಿದ್ದಾರೆ. ಏನು ಈ ಕೊಲೆದ ಹಿಂದೆ ಅಂದರೆ ಆ ಸುಹಾಸ್ ಶೆಟ್ಟಿ ಏನಿದಾರೋ ಒಬ್ಬ ಹಿಂದೂ ಪರ ಕಾರ್ಯಕರ್ತ, ಅದೇನು ಆಸ್ತಿ ವ್ಯಾಜ್ಯದ ಸಲುವಾಗಿ ಆದಂಥ ಕೊಲೆ ಅಲ್ಲ, ಆದರೆ ಯಾವುದೇ ವೈಯಕ್ತಿಕವಾದಂಥ ಕೊಲೆ ಅಲ್ಲ, ಅದು ದ್ವೇಷದ ಕಾರಣದಿಂದ ಸುಹಾಸ್ ಶೆಟ್ಟಿಯ ನಿನ್ನೆ ಬರ್ಬರವಾಗಿ ಹತ್ಯೆ ಮಾಡೋಂಥ ಕೆಲಸ ಆಗಿದೆ. ಎಲ್ಲೋ ಒಂದು ಕಡೆ ಸುಹಾಸ್ ಶೆಟ್ಟಿಯ ಕೊಲೆ ಹಿಂದೆ ಬಹಳಷ್ಟು ವರ್ಷಗಳಿಂದ ಷಡ್ಯಂತ್ರವನ್ನು ಮಾಡಿ ಎಲ್ಲೋ ಒಂದು ಕಡೆ ಪ್ರೀ ಪ್ಲ್ಯಾನ್ಡ್ ಆಗಿ ಮಾರ್ಕಸ್ಗಳೆಲ್ಲ ಕೂಡ ಒಂದು ಕಡೆ ಜೋಡಿಸ್ಕೊಂಡು, ಅಂದರೆ ಪ್ರೀ ಪ್ಲ್ಯಾನ್ಡ್ ಮೀನ್ಸ್ ಹಂಗೆ ಆಗುತ್ತೆ, ಅದನ್ನು ಕೊಲೆ ಆಗಬೇಕಾದ್ರಿಗಿನ ಮಾರ್ಕಸ್ಗಳನ್ನು ಜೋಡಿಸ್ಬೇಕಾಗುತ್ತೆ. ನಂತರ ಸ್ಥಳವನ್ನು ಕೂಡ ಅವರು ಐಡೆಂಟಿಫೈ ಮಾಡಬೇಕಾಗುತ್ತೆ. ನಂತರ ಯಾವ ರೀತಿಯಲ್ಲಿ ಕೊಲೆ ಮಾಡಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಯಾವ ರೀತಿಯಲ್ಲಿ ಕೊಲೆ ಮಾಡಬೇಕು ಅನ್ನೋಂಥದ್ದು ಎಲ್ಲ ಕೂಡ ಪ್ರೀ ಪ್ಲ್ಯಾನ್ಡ್ ಆಗಿ ಮಾಡಿ ಕೊಲೆಯನ್ನು ಮಾಡೋಕ್ಕಂಥ ಕೆಲಸ ಮಾಡ್ತಾರೆ. ಹಂಗಾಗಿ ನಾನು ಇವತ್ತು ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಇಂಟೆಲಿಜೆನ್ಸ್ ಏನು ಸರ್ಕಾರದ ಗುಪ್ತಚರ ಇಲಾಖೆ ಏನಿದೆಯೋ ಅದು ಸಂಪೂರ್ಣವಾಗಿ ಫೇಲ್ ಆಗೋಂಥ ಕೆಲಸ ಆಗಿದೆ. ಬಹುಶಃ ಗೃಹ ಮಂತ್ರಿಗಳು ಕಾನೂನು ಸುವ್ಯವಸ್ಥೆ ಇಷ್ಟೊಂದು ಹದಗೆಡ್ತಾ ಇದ್ರು ಕೂಡ ಗೃಹ ಮಂತ್ರಿಗಳನ್ನು ಪ್ರತಿ ಸಾರಿ ಕೂಡ ನಾವು ನೋಡ್ಕೊತಾ ಬಂದೀವಿ. ಅವರು ಯಾವುದೇ ಹೇಳಿಕೆಗಳನ್ನು ಕೊಟ್ಟರೆ ಕೂಡ ಸುಮ್ಮನೆ ತಮಾಷೆಯಾಗಿ ಕೊಡ್ತಾನೆ. ಯಾವುದೇ ಹತ್ಯೆ ಆದರೆ ಅದೇ ರೀತಿಯಲ್ಲಿ ತಮಾಷೆಯಾಗಿ ಮಾತಾಡ್ತಾನೆ, ಇನ್ನು ಬೇರೆ ಯಾವುದೇ ಆದರೆ ಕೂಡ ಇದೇ ರೀತಿಯಲ್ಲಿ ಮಾತಾಡ್ತಾನೆ. ಯಾವುದು ಕೂಡ ಸೀರಿಯಸ್ನೆಸ್ ತೊಗೊಳಲ್ಲ, ಯಾವುದೇ ಗಂಭೀರತೆಯೂ ಇಲ್ಲಾರ್ದಂತೆ ಇವತ್ತು ಸಂಪೂರ್ಣವಾಗಿ ಗುಪ್ತಚರ ಇಲಾಖೆ ಕೂಡ ಫೇಲ್ ಆಗಿದೆ. ಕಾನೂನಿನ ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿಗೆ ಹೋಗಿದೆ. ಹಂಗಾಗಿ ನಡು ಬೀದಿನಲ್ಲಿ ಇವತ್ತು ಸುಹಾಸ್ ಶೆಟ್ಟಿಯವ್ರನ್ನ ಇವತ್ತು ನಡು ಬೀದಿನಲ್ಲಿ ಇವತ್ತು ಹತ್ಯೆಗೈದು ರಾಜಾರೋಷವಾಗಿ ಎಲ್ಲ ಆರೋಪಿಗಳು ಹೆಂಗಿದ್ದಾರೆ ಅಂದ್ರಿಗಿನ ಅಲ್ಲಿ ನಿರ್ಭಯದಿಂದ ಅಂದರೆ ಭಯ ಇಲ್ಲಾರ್ದಂತೆ ಇವತ್ತು ಅಲ್ಲಿಂದ ಕೂಡ ಕಾಲು ಕಿತ್ಕೊಂಡು ಹೊರಗಡೆ ಹೋಗಿ ಇವತ್ತು ರಾಜಾರೋಷವಾಗಿ ಇವತ್ತಿನ ತನಕ ಆಗಿದೆ. ಅರೆಸ್ಟ್ ಮಾಡೋಕ್ಕೆ ಕೂಡ ಆಗ್ತಾ ಇಲ್ಲ. ಹಂಗಾಗಿ ಇವತ್ತು ಕೇವಲ ಎಲ್ಲೋ ಒಂದು ಕಡೆ ಇವತ್ತು ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದ್ದಂಥ ಕಾನೂನು ಸುವ್ಯವಸ್ಥೆ ಈ ರೀತಿ ಆದ್ರಿಗಿನ ಸಾಮಾನ್ಯವಾದಂಥ ಜನಸಾಮಾನ್ಯರ ಪರಿಸ್ಥಿತಿ ಏನಂದೇಳಿ ಕೂಡ ನಾನು ಕೇಳಬೇಕಾಗುತ್ತೆ. ಯಾಕಂದರೆ ಇವತ್ತು ಯಾವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೇನೋ ಅವತ್ತೆಲ್ಲ ಕೂಡ ಏನು ಅಂದ್ರೆ ಹಿಂದೂ ಪರ ಕಾರ್ಯಕರ್ತರು, ಬಜರಂಗ ದಳ ಕಾರ್ಯಕರ್ತರು, ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡ್ತಂಥ ಯುವಕರೆಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದರೆ ಸಾಕು ಈ ಹತ್ಯೆಗೆ ಅಂತ ಕೆಲಸ ಮಾಡ್ಕೊತ ಬಂದಿದೆ. ಹಂಗಾಗಿ ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಯಾಕಂದರೆ ಇವತ್ತು ಈ ಮೊನ್ನೆ ಕೂಡ ಮಡಿಕೇರಿಯಲ್ಲೂ ಕೂಡ ಅಲ್ಲಿ ಕೂಡ ಹತ್ಯೆ ಆಯಿತು. ಇವತ್ತು ನಿನ್ನೆ ರಾತ್ರಿ ಇವತ್ತು ಸುಹಾಸ್ ಶೆಟ್ಟಿಯನ್ನು ಕೂಡ ಕೊಲೆ ಆಗಿದೆ. ಈ ರೀತಿ ಹಿಂದೂ ಪರ ಕಾರ್ಯಕರ್ತರು ಎಲ್ಲರನ್ನೂ ಕೂಡ ಕೊಲ್ಕೊಂತ ಹೋದ್ರಿಗಿನ ಎಲ್ಲಿ ಇದು ಮುಕ್ತಾಯ ಆಗುತ್ತೆ. ಹಂಗಾಗಿ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಇವತ್ತು ಅವರ ಹತೋಟಿಯಲ್ಲಿ ಇಲ್ಲಿದ್ದಕ್ಕೋಸ್ಕರವಾಗಿ ಒಂದು ಕಡೆ ಮೊನ್ನೆ ಬೀದರ್ಗೆ ಬಂದಂಥ ಟೈಮಲ್ಲಿ ಅವರು ಹೇಳ್ತಾಯಿದ್ರು, ಏನಂದು ಹೇಳ್ತಾಯಿದ್ರು, ಯಾರು ಸ್ಪೀಕರ್ ಆದಂಥ UT ಖಾದರ್ ಅವರು ಕೂಡ ಅವ್ರು ಹೇಳ್ತಾಯಿದ್ರು, ಎಲ್ಲೋ ಒಂದು ಕಡೆ ನನಗೆ ಕೂಡ ಇವತ್ತು ಭಯ ಇದೆ ಅನ್ನೋಂಥ ಮಾತನ್ನು, ನನಗೆ ಕೂಡ ರಕ್ಷಣೆ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಅವರು ನಮ್ಮ UT ಖಾದರ್ ಅವರು ಕೂಡ ಮೊನ್ನೆ ಕೂಡ ಅವ್ರ ಹೇಳಿಕೆಯನ್ನು ಕೂಡ ಇಲ್ಲಿ ಕೊಟ್ಟಿರೋಂಥ ವಿಚಾರ ನೋಡಿದ್ರಿಗಿನ ಇವತ್ತು ಕಾನೂನು ಸುವ್ಯವಸ್ಥೆ ಯಾವ ರೀತಿಯಲ್ಲಿ ಸಂಪೂರ್ಣವಾಗಿ ಕುಸಿದು ಬಿದ್ದೋಗಿದೆ ಅನ್ನೋಂಥ ನಾವು ವಿಚಾರವನ್ನು ಮಾಡಬೇಕಾಗಿದೆ. ಕೇವಲ ಸ್ಪೀಕರ್ ಅವರು ಕೂಡ ರಕ್ಷಣೆ ಇಲ್ಲ ಅಂದ್ರಿಗಿನ ಇವತ್ತು ಸ್ಪೀಕರ್ ಅವ್ರಿಗೆ ರಕ್ಷಣೆ ಇಲ್ಲ, ಜೊತೆಲಿ ಜನಪ್ರತಿನಿಧಿಗಳಿಗೆ ರಕ್ಷಣೆ ಇಲ್ಲ, ಜೊತೆಲಿ ಹಿಂದೂ ಪರ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ಅಂದ್ರಿಗಿನ ಇವತ್ತು ಕಾನೂನಿನ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ, ಇವತ್ತು ಗೃಹ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋಂಥ ವಿಚಾರವನ್ನು ಕೂಡ ನಾವು ಗಂಭೀರವಾಗಿ ತಗೋಬೇಕಾಗಿದೆ. ಅವರು UT ಖಾದರ್ ಅವರು ಹೇಳಿದಂಥ ಮಾತೇನು, ಅಂಡರ್ವರ್ಲ್ಡ್ನಿಂದ ನನ್ನ ಜೀವ ಬೆದರಿಕೆ ಇದೆ, ಅಂಡರ್ವರ್ಲ್ಡ್ದಿಂದ ಜೀವ ಬೆದರಿಕೆ ಇದೆ ಅಂತೇಳಿ ಸ್ಪೀಕರ್ ಅವರೇ ಮಾಧ್ಯಮಗಳ ಮೂಲಕ ಅವರು ಮಾಧ್ಯಮದಲ್ಲಿ ತಿಳಿಸುವಂಥ ಕೆಲಸ ಕೂಡ ಮಾಡಿದ್ದಾರೆ. ಹಂಗಾಗಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಇವತ್ತು ಕಾನೂನು ಸುವ್ಯವಸ್ಥೆ ಕೂಡ ಫೇಲ್ ಆಗಿದೆ. ಜೊತೆಲಿ ಇವತ್ತು ಗೃಹ ಮಂತ್ರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದನ್ನು ಈ ರೀತಿ ಹಿಂದೂ ಪರ ಕಾರ್ಯಕರ್ತರ ಮೇಲೆ ಯಾವ ರೀತಿಯಲ್ಲಿ ಇವತ್ತು ಅನ್ಯಾಯ ಆಗ್ತಾಯಿದೆನೋ, ಯಾವ ರೀತಿಯಲ್ಲಿ ಕೊಲೆಗಳಾಗ್ತಾಯಿದೆನೋ, ಹಿಂದೂ ರಾಷ್ಟ್ರಗಳಲ್ಲಿ ಹಿಂದೂಗಳ ಮೇಲೆ ಏನು ಹತ್ಯೆಗಳಾಗ್ತಾಯಿದ್ದಾವೋ ಇದ್ರ ತಕ್ಷಣವೇ ಇದನ್ನು ಗಂಭೀರವಾಗಿ ತಗೊಂಡು ಇನ್ನು ಮುಂದೆ ಈ ರೀತಿ ಆಗಬಾರ್ದಂದ್ರಿಗಿನ
ಇದನ್ನೇನು ನಮ್ಮ ಇವತ್ತು ನಿನ್ನೆ ಹತ್ಯೆ ಆದಂಥ ಸುಹಾನ್ ಶೆಟ್ಟಿ ಅವ್ರದ್ದು ಹತ್ಯೆ ಏನಿದೆನೋ ಅದನ್ನು CBI ಕೊಡಬೇಕಂತೇಳಿ ಕೂಡ ನಾನು ಒತ್ತಾಯವನ್ನು ಕೂಡ ಮಾಡ್ತೀನಿ. ಹಂಗಾಗಿ ಇವತ್ತು ನಾನು ನೋಡ್ತಾ ಇದ್ದೀನಿ ಸರ್ಕಾರ ಬಂದ ನಂತರ ಏನಾಗ್ತಾ ಇತ್ತು, PFI ಮತ್ತು SDPI ಏನಿವತ್ತು ಅವು ಇದಾನೋ ಅವೆಲ್ಲ ಕೇಸ್ಗಳೆಲ್ಲ ಕೂಡ ಇವತ್ತು ತೆರವುಗೊಳಿಸೋಂಥ ಕೆಲಸ ಮಾಡಿದ್ದಾರೆ. ಇವತ್ತು PFI ಮತ್ತು STP ಕೇಸ್ಗಳು ಏನು ಅವರೆಲ್ಲ ಕೂಡ ಕೇಸ್ಗಳೆಲ್ಲ ಕೂಡ ಕ್ಲೋಸ್ ಮಾಡೋಂಥ ಕೆಲಸ ಮಾಡಿದಾರೋ. SDPI PFI ಮತ್ತು SDPI ಏನು ಈ ಕೇಸ್ಗಳು ಏನಿದೆಯೋ ಸಂಪೂರ್ಣವಾಗಿ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಕೇಸುಗಳು ಕೂಡ ಮುಚ್ಚಾಕುವಂಥ ಕೆಲಸ ಮಾಡಿದ್ದಾರೆ. ಹಂಗಾಗಿ ಇವತ್ತು ಈ ರೀತಿ ಅವರಿಗೆ ಪ್ರೋತ್ಸಾಹ ಕೊಡೋಂಥ ಕೆಲಸ ಆದ್ರಿಗಿನ ಈ ರೀತಿ ಹಿಂದೂಪರ ಕಾರ್ಯಕರ್ತನ ಕೊಲೆ ಆಗೋಂಥ ಕೆಲಸ ಆಗುತ್ತೆ. ಹಂಗೆ ಅದಕ್ಕೋಸ್ಕರವಾಗಿ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇದನ್ನು ಆದಷ್ಟು ಬೇಗನೆ ಗೃಹ ಮಂತ್ರಿಗಳು ಸರ್ಕಾರ ಸೇರಿಕೊಂಡು CBIಗೆ ಒಪ್ಪಿಸ್ಬೇಕಂತೇಳಿ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ. ಅಲ್ಲ, ನಾನು ಮುಂಚೆಯಿಂದ ಕೂಡ ಹೇಳ್ತಾ ಇದ್ದೆ, ಯಾಕಂದರೆ ಇದೊಂದೇ ಕೇಸ್ ಅಲ್ಲ. ಯಾಕಂದರೆ ಗೃಹ ಮಂತ್ರಿಗಳನ್ನ ನಾನು ಭಾಳಷ್ಟು 2 ವರ್ಷಗಳ ಕಾಲ ಗಮನಿಸ್ಕೊತ ಬಂದಿದ್ದೀನಿ. ಈ 2 ವರ್ಷಗಳ ಕಾಲ ಗಮನಿಸ್ಕೊತ ಬಂದಂಥ ಟೈಮಲ್ಲಿ ಗೃಹ ಮಂತ್ರಿಗಳು ಯಾವುದೇ ಸೀರಿಯಸ್ನೆಸ್ ಇಲ್ಲ, ಯಾವುದು ಸೀರಿಯಸ್ ಆಗಿ ಅವ್ರು ತೊಗೊತಾ ಇದ್ದಾರೆ ಹೇಳ್ರಲ್ಲ, ಯಾವುದೇ ರೀತಿಯಲ್ಲಿ ಕೂಡ ಸೀರಿಯಸ್ನಾಗ ತೊಗೊತಾ ಇಲ್ಲ. ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ನೆಗ್ಲಿಜೆನ್ಸ್ ಮಾಡಿರೋ ಕಾರಣ ಇವತ್ತು ಅವ್ರು ಹೇಳ್ತಾ ಇದ್ರು ಜಮ್ಮು ಕಾಶ್ಮೀರ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ಉಗ್ರವಾದಿಗಳು ಅಲ್ಲಿ ಹತ್ಯೆ ಮಾಡುವಂಥ ಟೈಮಲ್ಲಿ ಅವರ ಹಿಂದೂಗಳ ಮುಸಲ್ಮಾನರು ಅಂತೇಳಿ ಕೇಳಿ ಹತ್ಯೆಯನ್ನು ಮಾಡ್ತಾಯಿದ್ರು. ಅವರು ಹೇಳ್ತಾ ಇದ್ರು ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನ ನಾಯಕರು ಎಲ್ಲರೂ ಕೂಡ ಇಂಟೆಲಿಜೆನ್ಸಿ ಫೇಲ್ಯೂರ್ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರು. ಇವತ್ತು ಇಂಟೆಲಿಜೆನ್ಸಿ ಫೇಲ್ಯೂರ್ ಆದ್ರಿಗಿನ ಇವತ್ತು ಪ್ರೀ ಪ್ಲ್ಯಾಂಡ್ ಆಗಿ ಇವತ್ತು ಸುಹಾಸ್ ಶೆಟ್ಟಿ ಅವ್ರನ್ನ ಹತ್ಯೆ ಆದಂಥ ಟೈಮಲ್ಲಿ ಇದು ಪ್ರೀ ಪ್ಲ್ಯಾಂಡ್ ಆದಂಥ ಟೈಮಲ್ಲಿ ನಿಮ್ಮ ಇವತ್ತು ಇಂಟೆಲಿಜೆನ್ಸಿ ಏನು ಮಾಡ್ತಾ ಇದೆ, ನಿಮ್ಮ ಸರ್ಕಾರದಲ್ಲಿದ್ದಂಥ ಗೃಹ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ? ಸುಹಾಸ್ ಶೆಟ್ಟಿ ಮೇಲೆ ಕೊಲೆ ಮತ್ತು ಕೊಲೆ ಪ್ರಕರಣಗಳಿದ್ದಾವ ನೋಡ್ರಿ, ಯಾರು ಅಲ್ಲಲ್ಲ, ನನಗೆ ಈ ರಾಜ್ಯದಲ್ಲಿದ್ದಂಥ ಜನರ ಬಗ್ಗೆ, ಈ ರಾಜ್ಯದಲ್ಲಿದ್ದಂಥ ರಾಜಕಾರಣಿಗಳ ಬಗ್ಗೆ ಸರ್ಕಾರದ ಮೇಲೆ ಯಾವುದೇ ನಂಬಿಕೆ ಇಲ್ಲ. ರೌಡಿ ಶೀಟ್ರುಗಳು ಕೆಲವೊಂದು ಸಂದರ್ಭದಲ್ಲಿ ಸರ್ಕಾರಗಳಿರೋಂಥ ಟೈಮಲ್ಲಿ ಯಾರು ಹೋರಾಟ ಮಾಡೋಂಥ ವ್ಯಕ್ತಿಗಳನ್ನ ರೌಡಿ ಶೀಟ್ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಯಾಕಂದರೆ ಇವತ್ತು ಸರ್ಕಾರಗಳು ಬದಲಾವಣೆಗಳಾದಂಥ ಟೈಮಲ್ಲಿ ನಾನು ಭಾಳಷ್ಟು ಕೇಸುಗಳಲ್ಲಿ ಕೂಡ ನೋಡಿದ್ದೀನಿ. ಇವತ್ತು SP ಅವರು ಅಲ್ಲಿ ಹೇಳಿಕೆಯನ್ನು ಕೊಡ್ತಾಯಿದ್ರು. ಇವತ್ತು ಸುಹಾನ್ ಶೆಟ್ಟಿ ಏನಿದ್ದಾರೋ ಆ ಸುಹಾನ್ ಶೆಟ್ಟಿಯವರು ಅವರು ಎಲ್ಲೋ ಒಂದು ಕಡೆ ರೌಡಿ ಶೀಟ್ರು ಅನ್ನೋಂಥದ್ದು SP ಅವರು ಹೇಳ್ತಾಯಿದ್ರು. ನಾನು ಹೇಳ್ತಾಯಿದ್ದೀನಿ ರೌಡಿ ಶೀಟ್ರು ಅಂದೇಳಿ SP ಅವರು ಏನು ಹೇಳಿಕೆಯನ್ನು ಕೊಡ್ತಾ ಇದ್ದಾರೋ ಅವರು ರೌಡಿ ಶೀಟ್ರು ಸುಹಾಸ್ ಶೆಟ್ಟಿ ಅವರಿಂದ ಏನು ಹೇಳಿಕೆಯನ್ನು ಕೊಡ್ತಾಯಿದ್ರು ಆ ಶಬ್ದಗಳಲ್ಲೇ ನನಗೆ ಗೊತ್ತಾಗುತ್ತೆ ಎಲ್ಲೋ ಒಂದು ಕಡೆ ಆ ಸುಹಾಸ್ ಶೆಟ್ಟಿ ಏನಿದ್ದಾರೋ ಆ ಹಿಂದಿದ್ದಂಥ ಸರ್ಕಾರಗಳು ಹಿಂದೂಪರ ಕಾರ್ಯಕರ್ತರು ಹೋರಾಟದಲ್ಲಿ ಅವತ್ತಿನ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಹೋರಾಟಗಳಾಗುವಂಥ ಟೈಮಲ್ಲಿ ಅವ್ರನ್ನ ರೌಡಿ ಶೀಟ್ರಾಗಿ ಮಾಡಿರ್ಬೋದೇನೋ. ಅಲ್ಲ, ಕೊಲೆ ನೋಡ್ರಿ, ಇಲ್ಲಿ ತನಕ ಇದು ಕೂಡ ಪ್ರೂವ್ ಆಗಿಲ್ಲ. ಅಲ್ಲಲ್ಲ, ಇದು ಭಾಳ ಕ್ಲಿಯರ್ ಆಗಿ ಇವತ್ತು ಹಗಲೊತ್ತಲ್ಲೇ ಏನಂದರೆ ಇವತ್ತು ಸೆಂಟರ್ ಆಫ್ ದ ಸಿಟಿಯಲ್ಲಿ ಅಲ್ಲಿ ವಿಡಿಯೋ ಕ್ಯಾಮ್ರಾಗಳು, ವಿಡಿಯೋ ಕ್ಲಿಪ್ಪಿಂಗ್ಗಳು ಎಲ್ಲ ಕೂಡ ಕಂಪ್ಲೀಟಾಗಿ ರೆಕಾರ್ಡ್ ಆಗಿದ್ದಾವೆ. ಈ ರೀತಿ ಬರಬರವಾಗಿ ಹತ್ಯೆ ಆಗ್ತಾ ಇದ್ರು. ಇದೆಲ್ಲ ಪ್ರೀ ಪ್ಲ್ಯಾಂಡು ಹತ್ಯೆ ಆಗೋಂಥ ಟೈಮಲ್ಲಿ ಈ ಸರ್ಕಾರ ಯಾಕೆ ಗಂಭೀರವಾಗಿ ತಗೊಂಡಿಲ್ಲ ಅನ್ನೋದು ನಾನು ಪ್ರಶ್ನೆ ಆಗ್ತಾ ಇದೆ. ನೋಡ್ರಿ ಯಾವತ್ತು ಅಲ್ರಿ ನೀವು ಇಷ್ಟು ಮಾತಾಡ್ತಿರಲ್ಲ, ಹಿಂದೂಗಳಿರೋದು ಒಂದೇ ಒಂದು ರಾಷ್ಟ್ರ, ಅದು ಭಾರತ ದೇಶ. ಹಿಂದೂಗಳು ಬದುಕಬೇಕಾದಂಥ ರಾಷ್ಟ್ರ ಅದು ಭಾರತ ಮಾತ್ರ. ಹಿಂದೂಗಳು ಎಲ್ಲಿ ರಕ್ಷಣೆ ಇಲ್ಲಾರ್ದಂಥ ಪ್ರದೇಶ ಅಂದ್ರಿಗಿನ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಬದುಕೋತಾರೆ, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆಯವರು ಬೇರೆ ಬದುಕೋತಾರೆ. ಹಿಂದೂಗಳನ್ನ ಹಿಂದೂ ರಾಷ್ಟ್ರದಲ್ಲೇ ಕೊಲ್ಲುತ್ತಾ ಇದ್ದಾರೆ ಅಂದ್ರಿಗಿನ ಅಲ್ಲಿ ಜಮ್ಮು ಕಾಶ್ಮೀರದಲ್ಲೇ ಹಂಗಾಯ್ತು. ಆ ಜಮ್ಮು ಕಾಶ್ಮೀರದಲ್ಲಿ ಕೂಡ ಟೆರರಿಸ್ಟ್ ಕೊಲ್ಲುವಂಥ ಟೈಮಲ್ಲಿ ಅವರು ಕೂಡ ಹಿಂದೂಗಳ ಮುಸಲ್ಮಾನರಂತ ಕೇಳಿ ಕೊಲ್ಲಿದ್ರು. ಇವತ್ತು ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರಿಗನ ಯಾರು ಹೋಗ್ತಾರೆ ಹೇಳ್ರಲ್ಲ.